ನಮಸ್ಕಾರ ಗುರುಗಳೇ, ಹರಿಯೇ ನಮ. ನಮಸ್ಕಾರ ಆಚಾರ್ಯ. ಸ್ತುತಿಭಿರನುಮೇಜಂ ಶುಭ नमो शेषान्नाज स्मृति हृदय दीप्ताय भूमि प्रातिष्ठं कर्णका धम समनाजितरस्मार्ग व्याप्यस्य सिद्धि ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಆಚಾರ್ಯ. ನನಗೂ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಬ್ರೇಕ್ ಆಗಿ ಬರುತ್ತೆ. ಬ್ರೇಕ್ ಆಗಿ ಬರ್ತೀವಿ ಆಚಾರ್ಯಗಳಿಗೆ. नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेढमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थादि सन्मनः सरसे भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि प्रणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಇದುವರೆಗೆ ಅದ್ವೈತ ದರ್ಶನದಲ್ಲಿ ಈ ಜೀವನ್ ಮುಕ್ತಿ ಅವಸ್ಥೆಯನ್ನ ಕೂಡಿಸ್ಲಿಕ್ಕೆ ಬರೋದಿಲ್ಲ ಅಂತ ತಿಳಿಸ್ತಾ ಬಂದ್ರು. ಅಂದ್ರೆ ಮೋಕ್ಷಕ್ಕೆ ಹೋಗಿದ್ದಾನೆ ಅಂತ ಒಬ್ಬ ಇರ್ಬೇಕು, ಸಂಸಾರದಲ್ಲಿ ಇದ್ದ ಅಂತಂದ್ರೆ ಅಂಥವನಿಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗಿಲ್ಲ ಅಂತ ಅರ್ಥ, ಅದ್ವೈತ ಸಾಕ್ಷಾತ್ಕಾರ ಆಗಿಲ್ಲ ಅಂತ ಅರ್ಥ. ಯಾಕೆಂದ್ರೆ ಯಾರಿಗೆ ಅದ್ವೈತ ಸಾಕ್ಷಾತ್ಕಾರ ಆಗಿದೆ ಅವರು ಸಂಸಾರದಲ್ಲಿ ಇರಬಾರ್ದು.
ಮುಂದಿನ ಕ್ಷಣದಲ್ಲೇ ಯಾವಾಗ ಅವ್ರಿಗೆ ಸಾಕ್ಷಾತ್ಕಾರ ಆಯ್ತೋ ಅವ್ರು ಮೋಕ್ಷದಲ್ಲಿರ್ಬೇಕು. ಇದು ಪ್ರಬಲವಾದ ಆಕ್ಷೇಪ. ಅದಕ್ಕೆ ಇವರು ಉತ್ತರ ಕೊಟ್ರು ವಸ್ತುತಃ ಏನಂತ, ಇಲ್ಲ ಜ್ಞಾನ ಅವಿದ್ಯೆಯನ್ನ ಕಳಿಯತ್ ನಿಜ. ಈಗ ಅದ್ವೈತದ ಬಗ್ಗೆ ಅಜ್ಞಾನ ಇತ್ತು, ಅಂದ್ರೆ ಜೀವ ಬ್ರಹ್ಮ ಒಂದೇ ಅಂತ ಗೊತ್ತಿರ್ಲಿಲ್ಲ, ಒಂದು ಅಜ್ಞಾನ ಇತ್ತು, ಅಂದ್ರೆ ದ್ವೈತ ಜ್ಞಾನ ಇತ್ತು ಅಂತ ಅರ್ಥ. ಈ ದ್ವೈತ ಜ್ಞಾನ ಹೋಗಿ ಅದ್ವೈತ ಜ್ಞಾನ ಬಂತು. ಬಂದಾಗ ಏನಾಯ್ತಂದ್ರೆ ಈ ದ್ವೈತ ಜ್ಞಾನ ಇತ್ತಲ್ಲ, ಈ ಅವಿದ್ಯೆ, ದ್ವೈತ ಜ್ಞಾನ ಸರಿ ಇಲ್ಲ ಅಂತ ಅವ್ರು ಹೇಳೋದು. ಅದ್ರಿಂದ ಅದು ಅವಿದ್ಯೆ ಸ್ವಲ್ಪ ಉಳ್ಕೊಂಡಿದೆ. ಇನ್ನು ಅದು ಹೇಗೆ ಉಳ್ಕೊಂಡಿದೆ ಅಂದ್ರೆ ಅದೊಂಥರ ಈ ಸುಟ್ಟ ಬಟ್ಟೆ ತರ ಅಂತ. ದಗ್ಧಪಟ ನ್ಯಾಯ, ಸುಟ್ಟ ಬಟ್ಟೆ ಅಷ್ಟೊಂದು ಕಾರ್ಯಕಾರಿ ಅಲ್ಲ, ಅದರಿಂದ ಏನು ಚಳಿ ಏನು ಹೋಗಲ್ಲ, ಅದನ್ನು ಹೊದ್ಕೊಳ್ಳಿಕ್ಕೆ ಆಗಲ್ಲ ಸುಟ್ಟ ಬಟ್ಟೆಯಿಂದ. ಮಾಮೂಲಿ ಬಟ್ಟೆಗೂ ಸುಟ್ಟು ಬಟ್ಟೆಗೂ ವ್ಯತ್ಯಾಸ ಇದೆಯಲ್ಲ, ಆ ಥರ ಅವಿದ್ಯೆ ಹೇಗಿದೆ ಅಂತಂದ್ರೆ ಅದ್ವೈತ ಸಾಕ್ಷಾತ್ಕಾರ ಆದವ್ರಿಗೆ ಪೂರ್ತಿ ಹೋಗಿರೋ ತರ ಅಲ್ಲ, ಅದು ಸುಟ್ಟು ಬಟ್ಟೆ ತರ ಇದೆ ಅಂತ ಇವ್ರ ವ್ಯಾಖ್ಯಾನ. ಅಂದ್ರೇನರ್ಥ, ಸ್ವಲ್ಪ ಹೊತ್ತಿರತ್ತೆ ಅಂತ ಅಷ್ಟೇ, ಸ್ವಲ್ಪ ಹೊತ್ತು. ಜ್ಞಾನ ಬಂದಾಗ ಅವಿದ್ಯೆ ಹೋದ್ರು, ಅಂದ್ರೆ ಅದ್ವೈತ ಜ್ಞಾನ ಬಂದಾಗ ದ್ವೈತ ಜ್ಞಾನ ಅಂದ್ರೆ ಅವಿದ್ಯೆ ಬಗ್ಗೆ ಹೋದ್ರು ಸ್ವಲ್ಪ ಎಲ್ಲೋ ಉಳಿದಿರತ್ತೆ, ಸುಟ್ಟಾಗಿ ಹೇಗಾಗತ್ತೋ ಹಾಗೆ ಅಂತ ಇಷ್ಟ ಹೇಳಿದ್ರು. ತೇನ ದ್ವೈತ ದರ್ಶನ ಅನ್ನತ್ತೆ. ಹಾಗಾಗಿ ಆಗ್ಲೂ ನನ್ ದೇಹ, ನನ್ ಕಮಂಡಲು, ನನ್ ಪಕ್ಕಕ್ಕೆ ಇವನಿದಾನೆ ಅವನು, ಹೀಗೆಲ್ಲ ಸ್ವಲ್ಪ ದ್ವೈತ ದರ್ಶನ, ದ್ವೈತ ಜ್ಞಾನ ಇನ್ನೂ ಇರುತ್ತೆ ಅಂತ ಹೀಗೆ ಏನೋ ಮಾಡಿ ದ್ವೈತ ಜ್ಞಾನ ಕೂಡಿಸ್ಕೊಂಡ್ರು. ಯಾಕಂದ್ರೆ ಅದ್ವೈತ ಜ್ಞಾನ ಬಂದ್ಬಿಟ್ಟು ಅವ್ನು ಮೋಕ್ಷಕ್ಕೆ ಹೋಗ್ಬಿಡ್ಬೇಕಾಯ್ತು. ಆದ್ರೆ ಅದ್ವೈತ ಜ್ಞಾನ ಬಂದಿದೆ, ಅದು ದ್ವೈತ ಕಾಣ್ತಾ ಇದ್ದಾನೆ, ಇದು 2 3 ಎಲ್ಲ ಇದೆ, ವಸ್ತುಗಳೆಲ್ಲ ಇದೆ ಅಂತ ಕಾಣ್ತಾ ಇದ್ದಾನೆ ಅಂತ ಒಂದು ಉತ್ತರವನ್ನ ಕೊಡುತ್ತಾರೆ. ಆ ಉತ್ತರ ಕೊಟ್ಟಿದ್ದಕ್ಕೆ ಇವರು ಜಯತೀರ್ಥರು ಅದಕ್ಕೆ ಮರು ಉತ್ತರ ಏನ್ ಕೊಟ್ರಂದ್ರೆ, ಆತ್ಯಂತಿಕ ನಿವೃತ್ತವು ಕಾರಣಾಭಾವೇನ ದ್ವೈತ ದರ್ಶನ ಅನುಪರಮ ಪ್ರಸಂಗಾತ್. ಅಲ್ಲ, ಹಾಗೆ ನೀವು ಹೇಳೋದಿದ್ರೆ ಅದ್ವೈತ ಸಾಕ್ಷಾತ್ಕಾರ ಆಗಿದ್ಯಂತೆ, ಆಗಿದ್ರೂ ದ್ವೈತ ಜ್ಞಾನ ಇನ್ನೂ ಸ್ವಲ್ಪ ಉಳಿಯತ್ತೆ ಒಂದಿಷ್ಟು ಹೊತ್ತು ಅಂತ ಹೇಳೋದಿದ್ರೆ, ಈ ದ್ವೈತ ಜ್ಞಾನ ಉಳಿತಲ್ಲ, ಇದನ್ನ ಕಳಿಯೋದು ಯಾವ್ದು, ಇದನ್ನ ಹೋಗ್ಸೋದು ಯಾವ್ದು, ಅದನ್ನ ಹೇಳಿ. ಅದೇನು ಸುಲಭ, ಅದ್ವೈತ ಸಾಕ್ಷಾತ್ಕಾರ ಹೇಳಿದ್ವಲ್ಲ, ಅದೇ ಹೋಗ್ಸತ್ತೆ. ಅದು ತಪ್ಪು. ಯಾಕೆಂದ್ರೆ ಅದ್ವೈತ ಸಾಕ್ಷಾತ್ಕಾರ ಈಗ ಬಂದಾಗಿದೆ ಅವನಿಗೆ, ಬಂದಿದ್ರೂ ದ್ವೈತ ಜ್ಞಾನ ಇನ್ನೂ ಹಾಗೆ ಉಳಿಯತ್ತೆ ಸ್ವಲ್ಪ ಕಾಲ ಅಂದ್ರೆ ಬಂದ ಅದ್ವೈತ ಸಾಕ್ಷಾತ್ಕಾರಕ್ಕೆ ಬೆಲೆ ಇಲ್ವಾ? ಅದಕ್ಕೆ ಎಷ್ಟು ಶಕ್ತಿ ಇದೆ ಅದ್ವೈತ ಸಾಕ್ಷಾತ್ಕಾರಕ್ಕೆ. ಇಲ್ಲ ಸಾಕ್ಷಾತ್ಕಾರ ಅಂತ ಅದ್ರ ಹೇಳೋ ಪದ ಬರ್ಸೋದಾದ್ರ ಉಪಯೋಗ ಏನು? ಈಗ ಬರೀ ಅದ್ವೈತ ಅಂತ 1000 ಸಲ ಕೇಳಿರ್ತಾರೆ. ನೀನೇ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಎಷ್ಟು ಸರಿ ಗುರುಗಳು ಶಿಷ್ಯರಿಗೆ ಉಪದೇಶ ಕೊಟ್ರು ಅಷ್ಟೊಂದು ಸ್ವಾರಸ್ಯ ಅದಲ್ಲಿರಲ್ಲ. ಯಾಕಂದ್ರೆ ಎಷ್ಟು ಕೇಳಿದ್ರು ಕಿವಿಯಿಂದ ಅನುಭವಕ್ಕೆ ಬಂದಿಲ್ವಲ್ಲ. ಅದ್ವೈತ ಅದ್ ಅನುಭವಕ್ಕೆ ಬರ್ಬೇಕು. ಅನುಭವಕ್ಕೆ ಯಾವಾಗ ಬರುತ್ತೆ ಆಗದ್ ಬೇರೆ ಸ್ಟೇಜ್. ಸರಿ, ಇಲ್ಲಿ ಅದ್ವೈತ ಅನುಭವ ಬಂದಿದೆ ಅವನಿಗೆ, ಅದ್ವೈತ ಸಾಕ್ಷಾತ್ಕಾರ ಆಗಿದೆ, ಅತ್ಯುತ್ತಮ. ಅದಾದ್ಮೇಲೆ ಇನ್ನೇನು ಇಲ್ಲ ಅಂತ ಅರ್ಥ. ಅಂಥ ಅದ್ವೈತ ಸಾಕ್ಷಾತ್ಕಾರ ಆದ ವ್ಯಕ್ತಿಗೂ ಇನ್ನೂ ದ್ವೈತ ಜ್ಞಾನ ಉಳಿದಿದೆ ಅನ್ನೋ ಸ್ವಲ್ಪ ಹಾಗೆ ಇದೆ. ಅದ್ವೈತ ಅವನಿಗೆ ಸಾಕ್ಷಾತ್ಕಾರ ಆದ್ರೂ ಇನ್ನೂ ಸ್ವಲ್ಪ ದ್ವೈತ ಜ್ಞಾನ ಹಾಗೆ ಉಳ್ಕೊಂಡಿದೆ, ಇನ್ನೂ ದ್ವೈತ ನೋಡ್ತಾನೆ, ಪ್ರಪಂಚವನ್ನ ಸತ್ಯ ಅಂತ ನೋಡ್ತಾ ಅದನ್ನ ಚೂರು ಆಚೆ ಇದ್ದಂದ್ರೆ ಇದು ಬಹಳ ಅನುಚಿತ. ಮತ್ತೆ ಅದ್ವೈತ ಸಾಕ್ಷಾತ್ಕಾರ ನೀವು ಬೆಲೆನೇ ಕೊಟ್ಟಾಗಲಿಲ್ಲ. ಆ ಸಾಕ್ಷಾತ್ಕಾರ ಪಡ್ಕೊಂಡ್ರು ಅವ್ನಿಗೆ ಇನ್ನೂ ದ್ವೈತ ಜ್ಞಾನ ಇರೋದಿದ್ರೆ ಯಾವಾಗ ಈ ದ್ವೈತ ಜ್ಞಾನ ಹೋಗತ್ತೆ ಹೇಳಿ? ಯಾವಾಗ ಹೋಗ್ಲಿಕ್ಕೆ ಕಾರಣನೇ ಇಲ್ಲ. ಇರೋ ಕಾರಣ ಅದ್ವೈತ ಸಾಕ್ಷಾತ್ಕಾರ, ಅದು ಇದ್ದಾಗಲೇ ದ್ವೈತ ಜ್ಞಾನ ಇನ್ನೂ ಇರುತ್ತೆ ಅಂದ್ರೆ ಇನ್ ಯಾವಾಗ ಹೋಗ್ಬೇಕು? ಯಾವತ್ತೂ ಹೋಗಲ್ಲ ಅಂತ ಅರ್ಥ. ಅದನ್ನ ದ್ವೈತ ಜ್ಞಾನ ಯಾವಾಗ್ಲೂ ಇರುತ್ತೆ, ದ್ವೈತ ಜ್ಞಾನ ಹೋಗೋದೇ ಇಲ್ಲ. ಬೇಡ, ಒಳ್ಳೇದು, ಸ್ವಲ್ಪ ದ್ವೈತ ಜ್ಞಾನ ಸುಟ್ಟು ಬಟ್ಟೆ ತರ ಇರುತ್ತೆ ಅಷ್ಟೇ ತಾನೆ, ಹಾಗಾದ್ರೆ ಮೋಕ್ಷಕ್ಕೆ ನೀವು ಹೋಗಲ್ಲ ಅಂತ ಅರ್ಥ. ಯಾಕಂದ್ರೆ ಅವ್ರ ಮತದಲ್ಲಿ ಸ್ವಲ್ಪನೂ ದ್ವೈತ ಜ್ಞಾನ ಉಳಿಬಾರ್ದು. ಲೋಕದಲ್ಲಿ ಯಾರಲ್ಲೂ ದ್ವೈತ ಜ್ಞಾನ ಉಳಿಬಾರ್ದು. ದ್ವೈತ ಜ್ಞಾನ ಸಂಪೂರ್ಣವಾಗಿ ನಾಶ ಆದ್ರೆ ಮಾತ್ರ ಅವನ್ ಮೋಕ್ಷಕ್ಕೆ ಹೋಗಿದ್ದಾನೆ ಅಂತ ಅರ್ಥ. ಮೋಕ್ಷದಲ್ಲಿ ಅವ್ನು ನಿಧಾನ, ಹಾಗಾದ್ರೆ ಸ್ವಲ್ಪನೂ ದ್ವೈತ ಜ್ಞಾನ ಇಲ್ಲ ಅಂತ ಅರ್ಥ. ಸಂಸಾರದಲ್ಲಿ ಇನ್ನೂ ಇದಾನ, ಹಾಗಾದ್ರೆ ಅದ್ವೈತ ಸಾಕ್ಷಾತ್ಕಾರನೇ ಆಗಿಲ್ಲ ನಿಜವಾದ ಅರ್ಥ. ಸಾಕ್ಷಾತ್ಕಾರದ ಇರ್ತಾನೆ ಅವ್ನು, ಎಲ್ಲರೂ ಸುತ್ತಮುತ್ತ ನೋಡೋದಿಲ್ಲ, ಅವ್ನು ಬಂದು ಶಿಷ್ಯನಿಗೆ ಉಪದೇಶನೂ ಕೊಡಲ್ಲ. ಇದು ಅನುಭವಕ್ಕಿರೋ ವಿಷಯ. ಹಾಗಾಗಿ ಆತ್ಯಂತಿಕ ನಿವೃತ್ತವು ಸಂಪೂರ್ಣ ದ್ವೈತ ದರ್ಶನ, ದ್ವೈತ ಜ್ಞಾನ ಹೋಗ್ಲಿಕ್ಕೆ ಒಂದು ಕಾರಣ ನಿಮ್ಮ ಮತದಲ್ಲಿ ಇಲ್ಲ. ಅಂದಮೇಲೆ ದ್ವೈತ ದರ್ಶನ ಯಾವಾಗ್ಲೂ ಇರ್ಬೇಕು, ಭೇದ ಜ್ಞಾನ ಯಾವಾಗ್ಲೂ ಇರ್ಬೇಕು ಅಂತ ತಾತ್ಪರ್ಯ. ಭೇದ ಜ್ಞಾನ ಯಾವತ್ತೂ ಹೋಗ್ಲಿಲ್ಲ, ಅದಕ್ಕೆ ಕಾರಣನೇ ಇಲ್ಲ ಅಂತ ಇಷ್ಟು ಮತ್ತೆ ಅದನ್ನೇ ವಿಚಾರ ಮಾಡ್ತಾ ನಾವು ಮನಸ್ಸಿಗೆ ತಂದ್ಕೊಳ್ಬೇಕು.
ಇಷ್ಟ ಅಂದ್ಮೇಲೆ ಇನ್ನು ಕೆಲವರು ಹೇಳಿದ್ರಂತೆ ಏತೇನ ಅವಿದ್ಯಾಲೇಶ ಅವಸ್ಥಾನ ಪಕ್ಷೋಭಿ ಪ್ರತಿಕ್ಷಿಪ್ತ, ಅದನ್ನು ಖಂಡನೆ ಮಾಡಿದಾಗಾಯ್ತು ಅಂತ ಇನ್ನೊಂದು ಸಿದ್ಧಾಂತ, ಅದನ್ನ ಖಂಡನೆ ಮಾಡ್ತಾರೆ. ಇದು ಅದ್ವೈತ ಸಿದ್ಧಾಂತ. ಏನು ಹೇಳ್ತಾರ ಅವರು, ಈಗ ಜ್ಞಾನದಿಂದ ಅವಿದ್ಯೆ ಹೋಯ್ತು ಅಂದ್ರೆ ಅವಿದ್ಯೆ ಚೂರು ಉಳ್ಕೊಳತ್ತೆ ಅಂತ ಹೇಳ್ತಾರೆ. ಸುಟ್ ಬಟ್ಟೆ ತರ ಅಂತ ಇನ್ನೊಬ್ರು ಹೇಳಿದ್ರು. ಇವ್ರು ಏನ್ ಮಾಡ್ತಾರೆ, ಜ್ಞಾನ ಬರುತ್ತೆ, ವಿದ್ಯೆ ಹೋಗಿರತ್ತೆ ಇಲ್ಲ ಅಂತಿಲ್ಲ, ಸ್ವಲ್ಪ ಉಳ್ದಿರತ್ತೆ. ಇದು ಹೇಗಾಯ್ತು ಅಂದ್ರೆ ಬೆಳಕು ಬರುತ್ತೆ, ಕತ್ತಲೆ ಪೂರ್ತಿ ಹೋಗಿದೆ ಅಂತಲ್ಲ, ಚೂರ್ ಕತ್ತಲೆ ಉಳಿಯತ್ತೆ. ಉಳಿಯತ್ತಲ್ಲ. ಬೆಳಕ್ ಬಂದಾಗ ಪೂರ್ತಿ ಕತ್ತಲೆ ಹೋಗತ್ತಾ? ಇಲ್ಲ, ಅಲ್ಪ ಸ್ವಲ್ಪ ಈ ಗುಹೆ ಒಳಗಡೆ ಕತ್ತಲೆ ಇರುತ್ತೆ. ಪರ್ವತದ ಗುಹೆಗಳಲ್ಲಿ ಬಿಸಿಲು ಬರುತ್ತೆ, ಒಳಗಡೆ ಎಷ್ಟಂತ ಹೋಗತ್ತೆ, ಬೆಳಕ್ ಬಂತು, ಗುಹೆ ಒಳಗಡೆ ನುಗ್ತು, ಒಳಗಡೆ ಕತ್ಲಿರಲ್ವಾ, ಹೋಗ್ತಾ ಒಳಗಡೆ ಕತ್ಲಿದ್ದೇ ಇರುತ್ತೆ. ಅದಕ್ಕೇನು ಉತ್ತರ ಕೊಡ್ತೀವಿ ನಾವು, ಅಲ್ಲಿ ಬೆಳಕೇ ಬಂದಿಲ್ಲ ಅಂತ. ಬೆಳಕ್ ಎಲ್ಲಿ ಬರುತ್ತೋ ಅಲ್ಲಂತೂ ಕತ್ಲೆ ಇರಲ್ಲ. ಇಲ್ಲ ಬೆಳಕ್ ಬರುತ್ತೆ, ಆದ್ರೆ ಕತ್ತಲೆ ಪೂರ್ತಿ ಹೋಗಲ್ಲ, ಚೂರ್ ಕತ್ತಲೆ ಉಳ್ಕೊಳತ್ತೆ ಅಂತ ಯಾರು ಹೇಳ್ತಾರೆ? ಬೆಳಕ್ ಇರೋ ಜಾಗದಲ್ಲಿ ಕತ್ತಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಏನಾರಿತ್ತು ಅಂದ್ರೆ ಅಲ್ಲಿ ಬೆಳಕು ಇರಲ್ಲ ಅಂತ ಅರ್ಥ ಅಷ್ಟೇ. ಬೆಳಕ್ ಯಾವ ಪ್ರದೇಶದಲ್ಲಿ ಬೀಳತ್ತೋ ಅಲ್ಲಿ ಖಂಡಿತ ಕತ್ಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಇವ್ರು ಹೇಳೋ ತರ ಅವಿದ್ಯೆ ಸ್ವಲ್ಪ ಉಳಿಯುತ್ತೆ ಅಂತ ಇಟ್ಕೊಳ್ಳೋಣ, ತಪ್ಪು ವಸ್ತುತಃ. ಜ್ಞಾನ ಬಂದಾಗ ಅಜ್ಞಾನ ಸಂಪೂರ್ಣವಾಗಿ ಹೋಗ್ಬೇಕು. ಜ್ಞಾನ ಬಂದಾಗ ಚೂರು ಅಜ್ಞಾನ ಉಳಿಯತ್ತೆ ಅಂದ್ರೆ ಅದ್ ಬಂದಿದ್ ಜ್ಞಾನ ಸರಿ ಇಲ್ಲ ಅಂತ ಒಂದ ಅರ್ಥ. ಇಲ್ಲ ಸರಿಯಾದ ಜ್ಞಾನ ಬಂದಿದೆ ಅಂದ್ರೆ ಪೂರ್ತಿ ಹೋಗಿರ್ಬೇಕು ಅಂತ ನಾನು ಒಂದರ್ಥ. ಇಂದ ಎರಡಲ್ಲಿ ಯಾವ್ದೊಂದು ಕಾಂಪ್ರಮೈಸ್ ಆಗ್ಬೇಕು. ಇಲ್ಲ ಅದ್ವೈತ ಸಾಕ್ಷಾತ್ಕಾರ ಸರಿಗಾಗಿಲ್ಲ ಅಂತ ಹೇಳಿ ಒಂದ, ಇಲ್ಲ ಸರಿಯಾಗಿ ಆಗಿದೆ ಅದ್ವೈತ ಸಾಕ್ಷಾತ್ಕಾರ ಅಂದ್ರೆ ಅವಿದ್ಯೆ ಉಳಿಯಲ್ಲ ಅಂತನಾದ್ರೂ ಹೇಳಿ. ಈ ಕಡೆ ಅವಿದ್ಯೆ ಉಳಿಬೇಕಂತೆ ಚೂರು, ಅದ್ವೈತ ಸಾಕ್ಷಾತ್ಕಾರ ಚೆನ್ನಾಗೂ ಆಗಿದೆ ಅಂತ ಹೇಳ್ತಾರೆ. ಜೀವನ್ ಮುಕ್ತಿ ಅವಸ್ಥೆಯಲ್ಲಿದ್ದು ಸಂಶಯದಲ್ಲಿ ಇದ್ದಾನೆ ಅಂತ. ಇದು ಯಾವ್ದಕ್ಕೂ ಹೊಂದಾಣಿಕೆನೇ ಇಲ್ಲ. ಅದರಿಂದ ಜ್ಞಾನ ಬಂದಾಗ ಅಜ್ಞಾನ ಹೋಗ್ಲೇಬೇಕು, ಅದು ಉಳಿಯೋದನ್ನು ಮಾತಾಡಬೇಡಿ. ಆದ್ರೆ ಆಡಿದ್ದಾರೆ ಅವಿದ್ಯಾ ಲೇಷ ಅವಸ್ಥಾನ, ಚೂರು ಉಳಿದಿದೆ ಅವಿದ್ಯೆ ಅಂತ. ಈ ಪಕ್ಷನು ಸರಿ ಇಲ್ಲ ಅಂತ ಖಂಡನೆ ಮಾಡಿದ್ದಾರೆ. ಯಾಕೆ? ಇಲ್ಲೊಂದು ಪ್ರಶ್ನೆ ಮಾಡ್ತಾರೆ, 3 ಪ್ರಶ್ನೆ ಮಾಡಿದ್ದಾರೆ ವಿಜಯ ತೀರ್ಥರು. 3 ವಿಕಲ್ಪ ಮಾಡ್ಕೊಂತಾರೆ. ಒಂದು, ಲೇಷಶ್ಚ ಪಟಸ್ಯ ತಂತುರಿವ ಅವಯವೋವ ಸ್ಯಾತ್ ಪ್ರದೇಶೋವ ಧರ್ಮೋವ. ಏನ್ ಹೀಗೆ ಹೇಳ್ತೀರಾ ಅಂತ. ಅಂದ್ರೆ ಅವಿದ್ಯೆಯ ಒಂದು ಸ್ವಲ್ಪ ಭಾಗ ಉಳೀತು ಅಂದ್ರೆ, ಸ್ವಲ್ಪ ಭಾಗ ಅಂದ್ರೆ ನಮ್ಗೆ ಅರ್ಥ ಆಗ್ಲಿಲ್ಲ. ನಮ್ ಪ್ರಶ್ನೆ ಇದೆ, ಒಂದ್ ಸ್ವಲ್ಪ ಕೇಳಿ, ಇದಕ್ಕೆ ಉತ್ತರ ಹೇಳಿ ಅಂತ. ಏನ್ ಪ್ರಶ್ನೆ? ಈಗ ಸ್ವಲ್ಪ ಭಾಗ ಅಂದ್ರೆ ಏನರ್ಥ? ಲೇಷಃ ನಮಕ್ಕೆ ಸ್ವಲ್ಪ ಅಂದ್ರೆ, ಈಗ ಸ್ವೀಟ್ ತಿಂದ್ವಿ, ಸ್ವಲ್ಪ ಉಳಿಸಿದ್ವಿ, ಪೂರ್ತಿ ತಿನ್ಲಿಲ್ಲ ಅಂತಂದ್ರೆ ಏನರ್ಥ? ಸ್ವೀಟ್ ಒಂದು ಭಾಗ, ಅದರ ಒಂದು ಪೋರ್ಷನ್, ಅದರ ಒಂದು ಏಕದೇಶ, ಒಂದು ಭಾಗ, ಒಂಚೂರು ಅದನ್ನು ಬಿಟ್ಟಿದ್ದೀವಿ, ಮಿಕ್ಕಿದೆಲ್ಲ ತಿಂದಿದ್ದೀವಿ ಅಂದ್ರೇನು? ಅವಯವ ಭಾವ. ಈಗ ವಸ್ತ್ರದ ಒಂದು ಭಾಗ ಸುಟ್ಟು ಹೋಯ್ತು, ಹಾಗೇನ್ ಹೇಳ್ತೀವಿ? ಇಡೀ ವಸ್ತ್ರ ಏನ್ ಸುಟ್ಟು ಹೋಗ್ಲಿಲ್ಲ, ಇಡೀ ಬಟ್ಟೆ ಏನೋ ಹೋಗ್ಲಿಲ್ಲ, ಸ್ವಲ್ಪ ಹೋಯ್ತು. ಅಥವಾ ಯಾರ್ದೋ ಮನೆಗೆ ಬೆಂಕಿ ಬಿತ್ತು, ಇಡೀ ಮನೆ ಏನ್ ಸುಟ್ಟು ಹೋಗ್ಲಿಲ್ಲ, ಸ್ವಲ್ಪ ಸುಟ್ಟು ಹೋಯ್ತು, ಸ್ವಲ್ಪ ಇನ್ನು ಹಾಗೆ ಉಳಿದಿದೆ. ಈ ಸ್ವಲ್ಪ ಅಂದ್ರೆ ಎಲ್ಲಿ ಬಳಸ್ತಾರೆ ಇದನ್ನ? ಅವಯವ ಅವಿಭಾವ ಅಂದ್ರೆ ಅದರ ಒಂದು ಭಾಗ ಅವಯವ ಅಂತಿದ್ದಾಗ ಅದರ ಅವಯವ ಸ್ವಲ್ಪ ಆಯ್ತು. ಈಗ ದೇಹಕ್ಕೆ ಏನೋ ಘಾಸಿ ಆಯ್ತು, ಹೋದ ಎಲ್ಲೋ ಬಿದ್ದ, ಆಕ್ಸಿಡೆಂಟ್ ಏನೋ ಆಯ್ತು, ಪೂರ್ತಿ ದೇಹಕ್ಕೆ ಏನು ತೊಂದರೆ ಆಗ್ಲಿಲ್ಲ, ಚೂರು ದೇಹದ ಒಂದು ಪಾರ್ಟ್ ಅದಕ್ಕೆ ತೊಂದರೆ ಆಯ್ತು ಅಂತ ಹೀಗೆ ಹೇಳ್ತಾರೆ. ಆ ಚೂರು ಸ್ವಲ್ಪ ಅನ್ನೋದಕ್ಕೆ ಏನರ್ಥ? ಅವಯವ, ಅದರ ಅಂಗ ಅಂತ ಅರ್ಥ. ಈಗ ನಮ್ ಪ್ರಶ್ನೆ, ಪಟಸ್ಯ ತಂತುರಿವ, ಒಂದು ಬಟ್ಟೆಗೆ ದಾರ ಹೇಗೋ ಹಾಗೆ ಅವಿದ್ಯೆಗೂ ಅವಯವ ಅಂತ ಇದೆಯಾ? ಅಜ್ಞಾನಕ್ಕೂ ಒಂದಿಷ್ಟು ಭಾಗ ಅಂತ ಹೀಗಿರತ್ತಾ? ಬಟ್ಟೆಗೆ ಹೇಗ್ ದಾರ ಅಂತಿರತ್ತೋ ಅವಿದ್ಯೆಗೂ ಹೀಗೆ ಅವಯವಗಳು ಅಂತಿರತ್ತಾ? ಪ್ರಶ್ನೆ. ಅವಿದ್ಯೆಗೆ ಅವಯವ ಅಂತಂದ್ರೆ ನಮ್ ಕಲ್ಪನೆಗೂ ಬರುತ್ತೆ. ಈಗ ಕೈ ಕಾಲು ಅಂದ್ರೆ ಅವಯವ ಕಲ್ಪನೆ ಬರುತ್ತೆ. ಇದು ನನ್ ಕೈ, ನನ್ ಕಾಲು, ನಾನು ಫುಲ್ಲು ಒಂದು ಮೂರ್ತಿ, ಒಂದ್ ದೇಹ, ಆ ದೇಹಕ್ಕೆ ಒಂದೊಂದು ಪಾರ್ಟ್ ಅನುಭವಕ್ಕೆ ಬರುತ್ತೆ. ಅಥವಾ ಯಾವ್ದೋ ಒಂದು ಚೇರ್ ಅಂತ ಇಟ್ಕೊಂಡ್ರೆ ಚೇರ್ಗೆ 4 ಕಾಲು, ಒಂದೊಂದು ಭಾಗ, ಒಂದೊಂದು ಕಾಲು, ಒಂದೊಂದು ಭಾಗ, ಏನೋ ಅದರ ಭಾಗ ಅಂತ ಅನುಭವಕ್ಕೆ ಬರುತ್ತೆ. ಜ್ಞಾನಕ್ಕೆ ಅವಯವಗಳಿದೆ, ಆನಂದಕ್ಕೆ ಅವಯವಗಳಿದೆ, ಶಕ್ತಿಗೆ ಅವಯವಗಳಿದೆ. ಅಂದ್ರೆ ಗುಣಗಳಿಗೆ ಅವಯವ ಅನ್ನೋದು ಕಲ್ಪನೆಗೆ ಬರದೇ ಇರೋ ವಿಷಯ. ಅದು ಕಾಣ್ಬೇಕು ನಮ್ಗೆ ವಸ್ತು. ಪುಸ್ತಕ ನೋಡಿದ್ರೆ ಒಂದೊಂದು ಹಾಳೆ, ಒಂದೊಂದು ಭಾಗ, ಒಂದು ಹಾಳೆ ಹಿಂಗೆ ತೆಗಿತಾ ಇರ್ತೀವಿ, ಒಂದು ಭಾಗ. ಇಲ್ಲಿ ಅವಯವ ಅವಯವಿ ಭಾವ ಇದೆ. ಒಂದು ಮರ ತಗೊಂಡ್ರೆ ಮರ ಅವಯವಿ ಅನ್ನಿಸ್ಕೊಡುತ್ತೆ. ಯಾವ್ದಕ್ ಅವಯವ ಇದೆಯೋ ಅದನ್ನ ಅವಯವಿ ಅಂತ ಕರೀತಾರೆ. ಅವಯವ ಯಾವ್ದು? ರೆಂಬೆ, ಕೊಂಬೆ, ಬೇರು, ಅದು ಇದೆಲ್ಲ ಹಣ್ಣು, ಇದೆಲ್ಲ ಅವಯವನೇ. ಈ ತರ ಒಂದು ಅಜ್ಞಾನಕ್ಕೆ, ಅವಿದ್ಯೆಗೆ ಒಂದು ಅವಯವ ಅಂದ್ರೆ ಕಲ್ಪನೆಗೆ ಬರಲ್ಲ. ಅವಿದ್ಯೆ ಕಣ್ಣು ಕಾಣಿಸಲ್ಲ. ಅದು ಇರೋದಷ್ಟೇ ಅವಿದ್ಯೆ ಒಳಗಡೆ.
ಸುಖ, ಈಗ ಸುಖಕ್ಕೊಂದು ಅವಯವ ಇದ್ದ ಹಾಗೆ ಅಂತ. ಸುಖ ದುಃಖಗಳ ಅವಯವ ಅಂದ್ರೆ ಏನಂತ? ಸುಖ ಅದು ಅಮೂರ್ತ, ಅದಕ್ಕೊಂದು ದೇಹ ಇರಲ್ಲ, ಅದು ಕಾಣದೇ ಇರೋ ಒಂದು ಅಲೌಕಿಕ ಪದಾರ್ಥ ಅದು. ಆ ಸುಖ ಅನುಭವ ವೇದ್ಯ ಅಷ್ಟೇ. ಅದು ತಿಳಿಯೋದೆ, ನಮಗದು ಇದೆ ಅಂತ ಗೊತ್ತಾಗೋದೇ ಅದ್ರ ಅನುಭವಕ್ಕೆ ಬಂದಾಗ. ನಮಗೆ ತೃಪ್ತಿ ಆದಾಗ ಹಾ ಸುಖ ಆಯ್ತು ನನಗೆ ಅಂತ ಗೊತ್ತಾಗತ್ತೆ. ಅದು ಹಾಗೆ ತೋರಿಸಿ ಸುಖ ಅನ್ನೋದು ಹಿಂಗ್ ತೋರ್ಸ್ಲಿಕ್ ಬರಲ್ಲ ತೆಗೆದು. ಹೇಗ್ ಬಟ್ಟೆನ್ ತೋರ್ಸ್ಲಿಕ್ ಬರುತ್ತೋ, ದಾರ ತೋರ್ಸ್ಲಿಕ್ ಬರುತ್ತೋ ಅಲ್ಲಿರೋದನ್ನ, ಹಾಗೆ ತೋರ್ಸ್ಲಿಕ್ ಬರಲ್ಲ. ಮತ್ತೆ ಅವಯವ ಅಂತ ಹೇಗೆ ಹೇಳ್ತೀರಿ? ಆ ಮಾತಿಗೆ ಅರ್ಥನೇ ಇಲ್ಲ. ಅವಿದ್ಯಾಲೇಶ ಅಂದ್ರೆ ಅವಯವ ಅಂತ ಹೇಳಲೇಬೇಡಿ. ಒಂದು ಅದಕ್ಕೆ ಖಂಡನೆ ಮಾಡಿದ್ದಾರೆ. ಏನ್ ವಸ್ತುದ ಇವ್ರು ಖಂಡನೆ ಮಾಡಿದ್ದಾರೆ? ಅಕಾರ್ಯತ್ವಾದ ವಿದ್ಯಾಯಾಹ. ಈಗ ಒಂದು ಭಾಗ ಅಂತ ಇರ್ಬೇಕು ಅಂದ್ರೆ ಅದು ನಿತ್ಯ ವಸ್ತುಗಳಿಗೆ ಒಂದೊಂದು ಭಾಗ ಅವಯವ ಅಂತಿರಲ್ಲ. ಅನಿತ್ಯ ವಸ್ತು ಅಂದ್ರೆ ಯಾವ್ದಕ್ ಹುಟ್ಟು ಸಾವು ಇರತ್ತೋ ಅದಕ್ಕೆ ಭಾಗಗಳು ಅಂತ ಇರುತ್ತೆ, ಅವಯವ ಅಂತ ಇರುತ್ತೆ. ಉದಾಹರಣೆಗೆ ಆಕಾಶ ತಗೊಳ್ಳಿ. ಆಕಾಶ ನಿತ್ಯ, ಆಕಾಶಕ್ಕೆ ಭಾಗಗಳಿರಲ್ಲ, ಅವಯವಗಳು ಅಂತ. ಇದು ಯಾರ ಸಿದ್ಧಾಂತದಲ್ಲಿ? ಬೇರೆಯವರ ಸಿದ್ಧಾಂತದಲ್ಲಿ. ನಮ್ಮ ಸಿದ್ಧಾಂತದಲ್ಲಿ ಹೇಳ್ತಾ ಇಲ್ಲ. ಯಾಕಂದ್ರೆ ಭೂತಾಕಾಶನೂ ಹುಟ್ಟತ್ತೆ ನಮ್ಮ ಸಿದ್ಧಾಂತದಲ್ಲಿ. ಬೇರೆಯವರ ಸಿದ್ಧಾಂತದಲ್ಲಿ ಆಕಾಶಕ್ಕೆ ಅವಯವ ಇರಲ್ಲ, ಅದ್ ನಿತ್ಯ. ಯಾವ್ದು ನಿತ್ಯ ವಸ್ತು ಅದಕ್ಕೆ ಇರಲಿ. ಈಗ ಆತ್ಮನಿಗೆ ಅವಯವ ಇದೆ ಅಂದ್ರೆ ಆತ್ಮನಿಗೆ ಎಲ್ಲ ದೇಹಕ್ಕೆ ಅವಯವ ಇದೆ. ಈ ತರ ಯಾವ್ಯಾವ ನಿತ್ಯ ದಿಕ್ಕುಗಳನ್ನು ತಗೊಳ್ಳಿ, ಆಕಾಶ ಕಾಲವನ್ನು ತಗೊಳ್ಳಿ, ಇದಕ್ಕೆಲ್ಲ ಅವಯವ ಉಂಟ. ನಿತ್ಯ ವಸ್ತುಗಳಿಗೆ ಯಾವುದು ಅವಯವ ಅಂತ ಇರಲ್ಲ. ಹಾಗೇನಾದ್ರು ಇದ್ರೆ ಅವಯವ ಅದು ಅನಿತ್ಯ ಆಗ್ಬೇಕು, ಅದು ಯಾವಾಗಲೂ ಇರಬಾರ್ದಿತ್ತು. ನೋಡಿ, ಅವಯವ ಇರೋ ಯಾವುದೇ ವಸ್ತು ತಗೊಳ್ಳಿ. ಈಗ ಪುಸ್ತಕ ಎಷ್ಟು ದಿವಸ ಬರುತ್ತೆ? ಯಾವುದೇ ವಸ್ತು ಜಗತ್ನಲ್ಲಿ ನಾವೇನ್ ನೋಡ್ತೀವಿ, ಆಕಾಶ ಇದನ್ನಂತಹದ್ದನ್ನೆಲ್ಲ ಬಿಟ್ಟು ಎಷ್ಟು ದಿವಸ ಬರುತ್ತೆ? ಅವಯವ ಇರೋ ವಸ್ತುಗಳಾದ್ರೆ, ಭಾಗಗಳಿರೋ ವಸ್ತು ಆದ್ರೆ ಒಂದ್ ದಿವಸ ಅದಕ್ಕೆ ನಾಶ ಇದ್ದೇ ಇದೆ, ಅದಿರಲ್ಲ, ಶಾಶ್ವತ ಅಲ್ಲ. ಹಾಗಾದ್ರೆ ಇದನ್ನ ತೀರ್ಮಾನ ಆಗಿದ್ದೇನು? ಯತ್ ಸಾವಯವಂ ತದ ಅನಿತ್ಯಂ. ಯಾವ್ದು ಅವಯವಗಳನ್ನ ಹೊಂದಿದೆಯೋ ಅದೆಲ್ಲ ಅನಿತ್ಯ ವಸ್ತು, ಅದು ಯಾವತ್ತೂ ಶಾಶ್ವತವಾಗಿರಲ್ಲ. ಹಾಗೆ ಅವಿದ್ಯೆಗೂ ನೀವು ಒಂದು ಭಾಗ ಉಳಿತು, ನಮ್ಗೆ ಅದ್ವೈತ ಸಾಕ್ಷಾತ್ಕಾರ ಆದ್ರೂ ಅವಿದ್ಯೆ ಚೂರು ಉಳ್ಕೊಂಡ್ಬಿಡ್ತು. ದ್ವೈತ ಅವಿದ್ಯೆ ಅಂದ್ರೆ ಅವ್ರ ಮಾತಾಡಿ ದ್ವೈತ ಜ್ಞಾನನೇ ಅವಿದ್ಯೆ. ಅದ್ವೈತ ಜ್ಞಾನ ಸರಿ ಇಲ್ಲ, ಅದೊಂದು ದೊಡ್ಡ ಅವಿದ್ಯೆ. ಅದು ನಿಮಗಿದೆ ಅಂದ್ರೆ ಅವಿದ್ಯೆ ಅವಯವ ಇದೆ ಅಂತ ಅರ್ಥ, ಇನ್ನೂ ಉಳಿಸ್ಕೊಂಡಿದೆ ಅಂತ ಅರ್ಥ. ಅದು ತಪ್ಪು. ಯಾಕಂದ್ರೆ ಅವಿದ್ಯೆ ಅವಯವ ಅಂದ್ರೆ, ಅವಿದ್ಯೆ ಅವರ ಸಿದ್ಧಾಂತದಲ್ಲಿ ಅವಿದ್ಯೆ ಅದು ನಿತ್ಯ ಅಂತ ಒಪ್ಪಿದ್ದಾರೆ. ಅದು ಎಂದಿಗೂ ಹುಟ್ಟು ಸಾವನ್ನು ಹೊಂದದೇ ಇರೋ ವಸ್ತು ಅದು. ಅಂಥ ಅವಿದ್ಯೆ ನಿತ್ಯ ಅಂತ ಒಪ್ಪಿ ಈಗ ಅವಯವ ಇದೆ ಅಂದ್ರೆ ಅದು ಅನಿತ್ಯ ಅಂತ ಹೇಳಿದಾಗ ಆಗ್ಬಿಡುತ್ತೆ. ಅದು ನಿಮ್ ಸಿದ್ಧಾಂತದಲ್ಲಿ ಹಾಗೆ ಒಪ್ಲಿಕ್ ಬರಲ್ಲ ಅಂತ ಜಯತೀರ್ಥರು ಅವ್ರಿಗೆ ಉತ್ತರ ಕೊಟ್ಟು. ಅಕಾರ್ಯತ್ವ ಅದು ಅವಿದ್ಯಾಯ ನದ್ವಿತೀಯ. ಇನ್ನು ಅವಿದ್ಯೆಯ ಭಾಗ ಅಂತ ಒಪ್ತೀವಿ, ಅವಯವ ಅಲ್ಲ, ಒಂದಿಷ್ಟು ಭಾಗ. ಈಗ ಆಕಾಶದಲ್ಲಿ ಭಾಗ ಇರಲ್ವಾ? ನಾನಿರೋ ಆಕಾಶನೇ ಬೇರೆ, ನೀವಿರೋ ಆಕಾಶನೇ ಬೇರೆ. ಜಗತ್ನಲ್ಲಿ ಎಲ್ಲಾ ಕಡೆ ಆಕಾಶ ಒಂದ್ ನಿಜ ಇರ್ಬೋದು, ನಾವು ಇರೋದ್ರಿಂದ ಆಕಾಶ ಬೇರೆ ಬೇರೆ ಆಗತ್ತೆ. ಇದು ಔಪಾಧಿಕ ಅಂತ ಕರಿತೀವಿ. ನಾವ್ ಎದ್ದೋದ್ರೆ ಬೇರೆ, ಅದ್ ಮಾಮೂಲಿ ಆಕಾಶ. ನಾವಿದ್ರೆ ನಾವಿರೋ ಆಕಾಶ ಅದು, ನೀವಿರೋ ಆಕಾಶ ಬೇರೆ, ನಾವಿರೋ ಆಕಾಶ ಬೇರೆ, ನಾನ್ ಕೂತ್ ಜಾಗ ಬೇರೆ, ನೀವ್ ಕೂತು ಜಾಗ ಬೇರೆ ಅಂತ ಹೇಳ್ತೀವಲ್ಲ, ಆ ತರ ಒಂದೇ ಇರ್ಬೋದು. ಸ್ಥಳ ಅಂದ್ರೆ ಎಲ್ಲ ಒಂದೇ, ದೇಶ ಕಾಲ ಇದೆಲ್ಲ ಒಂದೇನೆ. ಭೇದ ಹೇಗ್ ಬರೋದು ದೇಶ ಕಾಲಗಳಲ್ಲಿ? ನಮ್ಮ ವ್ಯಕ್ತಿಗಳಿಂದ ಬರೋದು. ಅಲ್ಲಿ ಯಾರು ಕೂಡ್ತಾರೋ, ಅಲ್ಲಿ ಏನ್ ವಸ್ತು ಹಾಕ್ತಿವೋ ಅದರಿಂದ ಬರೋದು. ಹಾಗೆ ಇಲ್ಲಿ ಅವಿದ್ಯೆಗೆ ಪ್ರದೇಶಗಳಿದೆ ಅಂತಂದ್ರೆ ಯಾರು ಒಪ್ಪಿದರೆ ಈಗ ಅವಿದ್ಯೆಗೆ ಪ್ರದೇಶಗಳನ್ನ? ಎಲ್ಲೂ ಇಲ್ಲ. ಅವಿದ್ಯೆ ಅನ್ನೋದು ಒಂದು ಜ್ಞಾನ ತರ, ಜ್ಞಾನ ವಿರೋಧಿ ಇದು. ಜ್ಞಾನ ಇಲ್ಲದೆ ಇದ್ರೆ ಅಜ್ಞಾನ ಅಂತ ಅರ್ಥ. ಇದು ಒಂದ್ ರೀತಿ ಭಾವವಸ್ತು. ಅದರಲ್ಲೂ ಒಂದು ಚರ್ಚೆ ಇದೆ ಜಿಜ್ಞಾಸಾಧಿಕರಣದಲ್ಲಿ ಬಗ್ಗೆ. ಅವಿದ್ಯೆ ಅಂದ್ರೆ ಅದು ಭಾವನೋ ಅಭಾವನೋ ಅಂತ ಒಂದು ಚರ್ಚೆ, ದೊಡ್ಡ ಚರ್ಚೆ ಅದು ಜಿಜ್ಞಾಸಾಧಿಕರಣದಲ್ಲಿ. ಅಂದ್ರೆ ಇದಕ್ಕೆ ಅಭಿಪ್ರಾಯ, ಈಗ ನಾವು ಭಾವವಸ್ತುನೋ ಅಭಾವವಸ್ತುನೋ? ನಾವು ಭಾವವಸ್ತು, ನಾವ್ ಇದೀವಿ, ನಾವಿಲ್ಲ ಅಂತ ಹೇಳಿಕ್ ಬರಲ್ಲ. ಶಶವಿಷಾಣ ತಗೊಳ್ಳಿ, ಅದು ಅಭಾವವಸ್ತು. ಮೊಲಕ್ಕೊಂಬಿಲ್ಲ, ಅದು ಅಭಾವ. ನಾವು ಭಾವವಸ್ತು. ಈಗ ಕತ್ತಲು ಅಂದ್ರೆ ಏನರ್ಥ? ಬೆಳಕು ಇಲ್ಲದೆ ಇರೋದೇ ಕತ್ತಲು ಅಂದ್ರೆ ಅದು ಅಭಾವ ಆಯ್ತು, ಅದು ಅಭಾವವಸ್ತು. ಇದು ಹಿಂದೆ ಚೂರು ಬಂದಿದೆ, ಭಾವ ಅಭಾವ ಅಂದ್ರೇನು ಅಂತ. ಭಾವವಸ್ತು ಅಂದ್ರೆ ಏನರ್ಥ? ಬೆಳಕು ಅದು ಇದೆ, ಗೊತ್ತಾಗತ್ತೆ. ಅದು ಕತ್ತಲೆ ಇಲ್ಲದೆ ಇದ್ರೆ ಬೆಳಕು ಅಂತ ಅರ್ಥ ಅಲ್ಲ, ಬೆಳಕಿಲ್ದೆ ಹೋದ್ರೆ ಕತ್ತಲೆ ಅಂತ ಅರ್ಥ ಅಂತ ಹೀಗೆ ಇಟ್ಕೊಂಡು. ಹಾಗಾದ್ರೆ ಬೆಳಕಿಲ್ಲ ಅಂದ್ರೆ ಅದು ಕತ್ತಲೆ, ಅದು ಅಭಾವ. ಕತ್ತಲೆ ಇಲ್ಲದೆ ಇರೋದೇ ಬೆಳಕು, ಹಾಗೆ ಇಟ್ಕೊಂಡಿಲ್ಲ. ಬೆಳಕು ಅಂತ ಒಂದು ವಸ್ತು ಇದೆ. ಅದು ಯಾಕೆ ಅನ್ಲಿಕ್ಕೆ ಅನೇಕ ಕಾರಣ ಇದೆ, ಸದ್ಯಕ್ಕೆ ಅದ್ ಬೇಡ. ಇಲ್ಲಿ ಏನಾಯ್ತು? ಈಗ ಬೆಳಕಿಲ್ಲ ಅನ್ನೋದು ಕತ್ತಲೆ ಆಯ್ತು. ಕತ್ತಲೆಯಲ್ಲಿ ಏನಿದೆ ಗುಣ? ಏನು ಕತ್ತಲೆಯಲ್ಲಿ ಇಲ್ಲ. ಹಾಗಾದ್ರೆ ಏನಾಯ್ತು? ಪ್ರದೇಶಗಳನ್ನ ಎಲ್ಲಿ ಒಪ್ತೀವಿ, ಎಲ್ಲಿ ಒಪ್ಪಲ್ಲ ಅಂದ್ರೆ ಈ ಜ್ಞಾನ, ಆನಂದ, ಇದರೆಲ್ಲ ಪ್ರದೇಶಗಳನ್ನ ಒಪ್ಪಲ್ಲ. ಕತ್ತಲೆ ಪ್ರದೇಶ ಇದು ಅಂದ್ರೆ ಕತ್ತಲೆಯ ಎಲ್ಲಿರೋ ಜಾಗ, ಆ ಜಾಗ ಬೇರೆ. ಕತ್ತಲೆ ಅನ್ನೋ ವಸ್ತುವಿನಲ್ಲಿ ಒಂದಿಷ್ಟು ಪಾರ್ಟ್ಸ್ ಅನ್ನು ಒಪ್ಪಲ್ಲ, ಅಲ್ಲಿ ಇಲ್ಲ, ಭಾಗಗಳಲ್ಲಿಲ್ಲ. ಅದೇ ತರ ಅವಿದ್ಯೆಯಲ್ಲಿ ಭಾಗಗಳಿಲ್ಲ, ವಿಷಯಗಳಲ್ಲಿ ಭಾಗ ಇದೆ. ಈಗ ನನಗೆ ಈ ವಿಷಯದ ಬಗ್ಗೆ ಅಜ್ಞಾನ ಇದೆ, ಈ ವಿಷಯದ ಬಗ್ಗೆ ಅಜ್ಞಾನ ಇದೆ, ಅದು ಬೇರೆ. ಅಂದ್ರೆ ಅಜ್ಞಾನ ಅನ್ನೋ ವಸ್ತುವಿನಲ್ಲೇ ಭಾಗ ಇದೆಯಾ? ಅದನ್ನ ಒಪ್ಪಿಲ್ಲ. ಅದು ಅಖಂಡ, ಅದು ಒಂದೇ.
ಅಜ್ಞಾನ ಅಂದ್ರೆ. ಅಷ್ಟೇ ಅಲ್ಲದೆ ಅಜ್ಞಾನ ಅದು ಭಾವವಸ್ತು ಅಂತ ಅವ್ರು ಒಪ್ತಾರೆ. ಭಾವರೂಪ ಅಜ್ಞಾನವಾದ ಅಂತ ದೊಡ್ಡ ವಾದ ಇದಕ್ಕೆ ವಿಚಾರ. ಅಂದ್ರೆ ಅದು ಇರೋ ವಸ್ತು ಭಾವ ಅಂತ ಹೇಳ್ತಾರೆ, ಅದು ಅಭಾವ ಅಲ್ಲ ಅಂತ ಹೇಳ್ತಾರೆ. ನಾವು ಅನ್ಕೊಳ್ತೀವಲ್ಲ ನಮಗ್ ಜ್ಞಾನ ಇಲ್ಲದೆ ಇದ್ರೆ ನಮಗ್ ಅಜ್ಞಾನ ಇದೆ ಅಂತ ನಾವ್ ಹೇಳ್ತೀವಿ. ಇದಲ್ಲ, ಜ್ಞಾನ ಇಲ್ಲದೆ ಇರೋದು ಅಜ್ಞಾನ ಇದೆಯಲ್ಲ, ಇದು ಬೇಗ ಹೊರಟೋಗ್ಬಿಡುತ್ತೆ, ಇದು ಜಾಸ್ತಿ ದಿವಸ ಇರಲ್ಲ. ಈಗ ನನಗೆ ಇಲ್ಲಿ ನಾನು ಮರ್ತಿದ್ದೆ ಎಲ್ಲೋ, ನನ್ನ ತುಳಸಿ ಮಣಿ ಸರ ಎಲ್ಲೋ ಇಟ್ಟಿದ್ದೆ, ಮರ್ತಿದ್ದೆ, ನನಗೆ ಜ್ಞಾನ ಇಲ್ಲ ಈಗ ಎಲ್ಲಿದೆ ಅಂತ. ಇದು ಅಜ್ಞಾನ, ಇದು ಮರ್ತಿರೋದು, ಜ್ಞಾನ ಇಲ್ಲದೆ ಇರೋದು, ಎಲ್ಲಿ ಇಟ್ಟಿದ್ದೀನಿ ಅಂತ ಜ್ಞಾನ ಇಲ್ಲದೆ ಇರೋದು. ಇದು ಜಾಸ್ತಿ ಹೊತ್ತು ತಗೊಳಲ್ಲ, ಬೇಗ ಗೊತ್ತಾಗ್ಬಿಡುತ್ತೆ. ಸಿಗ್ಲೇ ಇಲ್ಲ ಅಂತ ಇಟ್ಕೊಡಿ, ಆ ಜ್ಞಾನ ಯಾವತ್ತೋ ಒಂದ್ ದಿವಸ ಹೋಗುತ್ತೆ, ಅದು ಜಾಸ್ತಿ ಹೊತ್ತಿರಲ್ಲ. ಆದ್ರೆ ಈ ಅವಿದ್ಯೆ ಇದೆಯಲ್ಲ, ಜನ್ಮ ಜನ್ಮಾಂತರಕ್ಕೂ ಬರುತ್ತೆ. ಈ ಜನ್ಮದಲ್ಲಿ ನೀವು ಎಷ್ಟೇ ಜ್ಞಾನ ಸಂಪಾದನೆ ಮಾಡಿ ಅವಿದ್ಯೆ ಇದ್ದೇ ಇರುತ್ತೆ. ಅವಿದ್ಯೆ ಹೋದ್ರೆ ನೀವು ಸಂಸಾರದಲ್ಲಿ ಇರಲ್ವಲ್ಲ ಅವ್ರ ಸಿದ್ಧಾಂತದಲ್ಲಿ. ಹಾಗಾದ್ರೆ ಈ ಅವಿದ್ಯೆ ಜನ್ಮ ಜನ್ಮಾಂತರಕ್ಕೂ ಬರೋದು. ಇದು ಭಾವ ಯಾವಾಗಲೂ ನಮ್ ಜೊತೆ ಅಂಟ್ಕೊಂಡ್ಬಿಟ್ಟಿರುತ್ತೆ ಭಾವವಸ್ತು. ಇದನ್ನ ಬಿಡಿಸೋದು ಕಷ್ಟ. ಅದ್ವೈತ ಸಾಕ್ಷಾತ್ಕಾರ ಆದ್ರೂ ಹೋಗೋದು, ಬಟ್ ಇವ್ರು ಅದ್ವೈತ ಸಾಕ್ಷಾತ್ಕಾರ ಆದ್ರೂ ಹೋಗ್ತಾ ಇಲ್ಲ ಅಂತ ಆಗ್ಬಿಡ್ತೀವಿ, ಸ್ವಲ್ಪ ಉಳಿತು ಅದು ಸಮಸ್ಯೆ ಆಗ್ತಾ ಇದೆ. ಸರಿ, ಪ್ರದೇಶ ಒಪ್ಪಿಲ್ಲ, ಯಾಕೆ ಪ್ರದೇಶಿನೋ ನಿವೃತ್ತವು ಪ್ರದೇಶ ಅವಸ್ಥಾನ ಸಂಭವ. ಇನ್ನೊಂದು ಚೆನ್ನಾಗಿ ಹೇಳ್ತಾರೆ. ಈಗ ಪ್ರದೇಶಿ ಇಲ್ಲದೆ ಹೋದ್ರೆ ಪ್ರದೇಶ ಹೇಗಿರುತ್ತೆ ಅಂತ. ಈಗ ಭೂಮಂಡಲನೇ ಹೊರಟೋಯ್ತು ಅಂದ್ರೆ ಆ ಭೂಮಂಡಲದ ವಿಭಾಗಗಳಿರತ್ತೆ ಎಲ್ಲಾದ್ರೂ. ಅಂದ್ರೆ ಭೂಕಂಪ ಆಯ್ತು, ಭೂಕಂಪ ಆದಾಗ ಒಂದಿಷ್ಟು ಭಾಗ ಅವಯವಗಳು ಆಚೆ ಈಚೆ ಆದ್ವು. ಇದಾಗ್ಬೇಕು ಅಂದ್ರೆ ಒಂದ್ ಭೂಮಿ ಅಂತ ಇರ್ಬೇಕು. ಭೂಮಿನೇ ಇಲ್ಲ ಅಂತ ಅನ್ಕೊಡಿ, ಅದೇ ಪ್ರಳಯ ಆಗೋಯ್ತು, ಭೂಮಿ ಪ್ರಳಯ. ಈ ಭಾಗ ಎಲ್ಲಿ ಉಳಿಬೇಕು ಅಂದ್ರೆ ಪ್ರದೇಶಿ ಪ್ರದೇಶ ಅಂತ ಎರಡು ಶಬ್ದ. ಪ್ರದೇಶ ಅನ್ನೋ ಶಬ್ದಕ್ಕೆ ತುಂಡು, ಪಾರ್ಟ್ ಅಂತ ಅರ್ಥ. ಪಾರ್ಟ್ ಹೊಂದಿರೋ ಭಾಗ ಇದೆಯಲ್ಲ ಅದಕ್ಕೆ ಪ್ರದೇಶಿ ಅಂತ ಕರೀತಾರೆ. ಅವಯವಿ ಇದ್ದ ಹಾಗೆ ಈ ಅಂತ ಅವಯವಿ ಪ್ರದೇಶಿ. ಪ್ರದೇಶಿ ಇಲ್ಲ ಅಂದ್ಮೇಲೆ ಮರನೇ ಇಲ್ಲ ಅಂದ್ಮೇಲೆ ಕೊಂಬೆ ರೆಂಬೆ ಎಲ್ಲಿಂದ ಅಂತ ಆತರ. ಬೇರಿಲ್ಲ, ಮರ ಇಲ್ಲ, ಕೊಂಬೆ ರೆಂಬೆ ಎಲ್ಲಿಂದ ಬರುತ್ತೆ? ಸಾಧ್ಯ ಇಲ್ಲ. ಆ ತರ ಇಡೀ ಬ್ರಹ್ಮಾಂಡ ಇಲ್ಲ, ಭೂಮಿ ಇಲ್ಲ, ಏನೂ ಇಲ್ಲ. ಏನೂ ಇಲ್ಲ ಅಂದ್ಮೇಲೆ ಅಲ್ಲಿ ಎಲ್ಲಿ ವಿಭಾಗ ತಗೊಂಡ್ಬರ್ತೀರಿ. ಹಾಗೆ ಈಗ ತಾನೇ ಜ್ಞಾನ ಬಂದಾಗ ಅವಿದ್ಯೆ ಹೋಯ್ತು ಅಂತಂದ್ರಿ, ಅದ್ವೈತ ಸಾಕ್ಷಾತ್ಕಾರ ಆದಾಗ. ಹೋದ್ಮೇಲೆ ಅವಿದ್ಯೆನೇ ಇಲ್ಲ ಅಂದ್ಮೇಲೆ ಅವಿದ್ಯೆ ಪಾರ್ಟ್ ಎಲ್ಲಿ ಬರುತ್ತೆ? ಅದು ಆ ಉತ್ತರ ಸರಿ ಇಲ್ಲ. ನ ತೃತೀಯ. ಮೂರನೇದಕ್ಕೆ ಬರೋಣ, ಧರ್ಮ. ಅದು ಅವಿದ್ಯೆಯ ಒಂದು ಭಾಗ ಅಂದ್ರೆ ಅವಿದ್ಯೆಯಲ್ಲಿರೋ ಒಂದು ಧರ್ಮ. ಅಂದ್ರೆ ಧರ್ಮಿಣೋಪಗಮೆ ಧರ್ಮ ಅನಪಗಮ ಅನಪಪತ್ತೆ. ಧರ್ಮಿ ಹೋದ್ಮೇಲೆ ಧರ್ಮ ಎಲ್ಲಿಂದ? ಈಗ ಒಬ್ಬ ವ್ಯಕ್ತಿ, ಉದಾಹರಣೆಗೆ ಧರ್ಮಿ ಹೋದಾಗ ಧರ್ಮ ಇರಲ್ಲ ಅನ್ಲಿಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಎಲ್ಲಾ ಶಬ್ದ ಹೇಗ್ ಬಂದಿದೆ? ಧರ್ಮ ಧರ್ಮಿ, ಅವಯವ ಅವಯವಿ, ಪ್ರದೇಶ ಪ್ರದೇಶಿ. ಆ ಈ ಅಂತ ಬಂದ್ರೆ ಅದು ಇರೋ ವಸ್ತು. ಪ್ರದೇಶ ಇರೋದು ಪ್ರದೇಶಿ, ಅವಯವ ಇರೋದಕ್ಕೆ ಅವಯವಿ. ಈ ತರ ಹೇಳ್ತಾ ಹೋಗ್ತಾರೆ. ಈಗೇನು ಉದಾಹರಣೆಗೆ ನಮ್ ದೇಹ ಇದೆ, ನಾವಿದೀವಿ. ನಾವಿರೋ ತನಕ ಜ್ಞಾನ, ಶಕ್ತಿ, ಆನಂದ ಇದೆಲ್ಲ ಸರಿ. ಅಥವಾ ನಾವಿರೋ ತನಕ ನಾವು ಮಾತಾಡ್ತೀವಿ. ನಾವೇ ಎಲ್ಮೇಲೆ ನಮ್ ಭಾಗ ಎಲ್ಲಿಂದ ಬರುತ್ತೆ? ನಾವಿರೋವರೆಗ್ ಮಾತ್ರ ಅಷ್ಟೆ. ಅಂದ್ರೆ ಪ್ರದೇಶಿ ಇರ್ಬೇಕು. ಈ ಕಾಲು ಕೈ ಎಲ್ಲ ಇರೋ ದೇಹ ಇರೋವರೆಗೂ ಕಾಲು ಕೈ. ದೇಹ ಇಲ್ಲ ಅಂದ್ಮೇಲೆ ಕಾಲು ಕೈ ಎಲ್ಲಿಂದ ಬರುತ್ತೆ? ಭಾಗಗಳು ಬರಲ್ಲ. ಹಾಗೆ ಅವಿದ್ಯೆ ಹೋದ್ಮೇಲೆ, ಅದ್ವೈತ ಸಾಕ್ಷಾತ್ಕಾರ ಆದ್ಮೇಲೆ ಅವಿದ್ಯೆ ಭಾಗ ಎಲ್ಲಿಂದ ಬರುತ್ತೆ? ಧರ್ಮಿನೇ ಹೋದ್ಮೇಲೆ ಧರ್ಮ ಎಲ್ಲಿಂದ ಬರುತ್ತೆ? ವ್ಯಕ್ತಿನೇ ಇಲ್ಲ ಅಂದ್ಮೇಲೆ ಅವನ ಭಾಗಗಳು ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ? ಅವನೇನು ಇರಲ್ಲ. ಅಂದ್ರೆ ಅವನ ಸ್ವರೂಪದಲ್ಲಿರೋದು. ಹೊರಗಡೆ ಅವ್ನ ಮನೆ ಇರ್ಬೋದು, ವ್ಯಕ್ತಿ ಸತ್ತಾಗ ಮನೆ ಇರ್ಬೋದು, ಅವನ ಆಭರಣ ಇರ್ಬೋದು, ಏನ್ ಬೇಕಾಗಿರ್ಬೋದು, ಒಂದು ವಸ್ತು ಸಂಬಂಧಪಟ್ಟಿದ್ದು. ಅವನ್ ದೇಹನೇ ಇಲ್ಲ ಅಂದ್ರೆ ಅವ್ನ ದೇಹದ ಭಾಗ ಅಂತೂ ಎಲ್ಲೂ ಇರಲ್ಲ. ಹಾಗೆ ಅವಿದ್ಯೆ ಹೋದ್ಮೇಲೆ ಅವಿದ್ಯೆ ಭಾಗ ಎಲ್ಲಿಂದ ಬರುತ್ತೆ? ಅದರಿಂದ ನೀವು ಅವಿದ್ಯೆ ಸ್ವಲ್ಪ ಉಳ್ಕೊಳತ್ತೆ ಅದ್ವೈತ ಸಾಕ್ಷಾತ್ಕಾರ ಆದ್ಮೇಲೆ ಅನ್ನೋ ಮಾತಿಗೆ ಅರ್ಥ ಇಲ್ಲ. ಅದ್ ಏನ್ ಸ್ವಲ್ಪ ಅಂದ್ರೆ ಏನು ಅಂತ ಹೇಳಲಿಕ್ಕೆ ನಿಮಗ್ ಬರ್ಲಿಲ್ಲ ಅಂತ ಜಯತೀರ್ಥರು ಇದುವರೆಗೆ ಖಂಡನೆ ಮಾಡಿದ್ದಾರೆ. ನಿಮ್ ಮುಂದೇನು ವಿಚಾರಗಳಿದೆ ಇದ್ರ ಮೇಲೆ. ಒಂದ್ ವೇಳೆ ನೀನ್ ಇದ್ರ ಮೇಲೇನೂ ಹೀಗೆ ಆಕ್ಷೇಪ ಮಾಡೋದಿದ್ರೆ ಅದಕ್ಕೂ ನಾವು ಉತ್ತರ ಕೊಡ್ತೀವಿ ಅಂತ ಇನ್ನೂ ಜಯತೀರ್ಥರು ಅದಕ್ಕೆ ಆಕ್ಷೇಪ ಮಾಡಿ ಉತ್ತರ ಕೊಡ್ತಾ ಹೋಗ್ತಾರೆ. ಅದೇನು ಅನ್ನೋದ್ರ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ನಮಂತೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ.